ಬಿಟ್ರಿ ಅಂದರೆ ನಿಮ್ಮದು ಪಟ್ಟ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಇಟ್ಕೊಂಡು ಹೆದರ್ಸ್ತಾ ಇದ್ದಾರೆ. ಕೊಡ್ತೀನಿ ಕೊಡಲ್ಲ, ಕೊಡ್ತೀನಿ ಕೊಡಲ್ಲ ಅಂತ. ಈಗ ಅದ್ರಾಗ ಅರ್ಧ ಜನ ಹೆದರ್ಕೊಂಡು ಬಿಟ್ಟಾರೆ, ಬರೋದು ಬಿಟ್ಟಿದ್ದಾರೆ. ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅವ್ರು ದುಡ್ಡು ನಾವು ರಿಲೀಸ್ ಮಾಡೇ ಬಿಡ್ತಿದ್ವಿ, ಬಟ್ ಅವ್ರು ಆಯ್ತು, ಅದನ್ನ ತನಿಖೆ ಮಾಡ್ತೀನಿ ಅಂತ ಹೇಳೋಂಥ ತಾಕತ್ತು ಡಿ ಸಿಗಿಲ್ಲ ಅಂದ್ರೆ ಏನ್ ಡಿ ಸಿ ಕೆಲಸ ಮಾಡ್ತಾರೆ? ದುಡ್ಡು ಇಸ್ಕೊಳಕ್ಕಿಂತ ಮುಂಚೆ ರಮೇಶ್ ದುಡ್ಡು ಇಸ್ಕೊಳಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ಅವ್ರ ಮೊಬೈಲ್ ಎಲ್ಲ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ವಾಟ್ ನೆಕ್ಸ್ಟ್ ಮುಂದೆ ಏನು ಮಾಡಿ? ನಾವು ಎಲ್ಲರೂ ಸೇರಿ ಇಡೀ ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರಿಗೆ ಕೇಳಿರೋದೊಂದೇ, ನೀವು ಮಾರ್ಚ್ 10ನೇ ತಾರೀಕಿಗೆ ನೀವು ಕಡೂರಿಗೆ ಭೇಟಿ ಮಾಡಿ ಒಂದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡಲಿಕ್ಕೆ ಒಂದು ಅಗಳು ಹೆಚ್ಚಿಗೆ ಸಾಕು. ಕಡೂರಿಗೆ ಬನ್ನಿ, ನಿಮ್ಗೆ ಗೌರವಾನ್ವಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ, ಕೂರಿಸ್ತೀವಿ. ಅಲ್ಲಿ ಸಮಸ್ಯೆಗಳನ್ನು ಕೇಳಿ ಅಲ್ಲಿ ಪರಿಹಾರ ಆಯಿತು ಅಂದರೆ ಇಡೀ ಜಿಲ್ಲೆ ಅಲರ್ಟ್ ಆಗ್ತದೆ ಕೇಳಿದ್ವಿ, ಎಲ್ಲರಿಗೂ ಸಿದ್ಕೊಟ್ಟು ಕೇಳಿದ್ವಿ. ಅದು ಮಾಡಲಿಲ್ಲ ಅಂದರೆ ಮಾರ್ಚ್ 10 ನಂತರ ನಾವು ಉಗ್ರ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಮಾಡ್ತೀವಿ. ಇನ್ನೊಂದು